ಇಂದು ನಮ್ಮ ರಾಜ್ಯದಲ್ಲಿ BJP ಮತ್ತು JDS ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಯಾರ ವಿರುದ್ಧ? ಕಾಂಗ್ರೆಸ್ ವಿರುದ್ಧ. ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಅಂತೇಳಿ, ಸಿದ್ದರಾಮಣ್ಣನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಇವರು ಪಾದಯಾತ್ರೆ ಮಾಡ್ತಾ ಇರೋದು ಯಾರಕ್ಕೋಸ್ಕರ? ಅವರ ವೈಯಕ್ತಿಕ ಇವುಗಳನ್ನ ಮುಚ್ಕೊಳ್ಳೋಕ್ಕೆ, ಭ್ರಷ್ಟಾಚಾರವನ್ನು ಮುಚ್ಚೆ ಸಾಕೋಕ್ಕೆ. ಯಾಕೆಂದರೆ ಕೇಂದ್ರದಿಂದ ಅವ್ರಿಗೆ ಆದೇಶ ಆಗಿದೆ, ನೀವೇನಾದರೂ ಮಾಡಿ ರಾಜ್ಯ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸ್ಬೇಕು ಅಂತ. ಅದಕ್ಕೋಸ್ಕರ ಇವ್ರು ಪಾದಯಾತ್ರೆ ಮಾಡ್ತಿದ್ದಾರೆ. ಆ ಪಾದಯಾತ್ರೆ ಕೂಡ ಅವ್ರದ್ದಲ್ಲ. ಯಾಕೆಂದರೆ ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡಿದರು. ಇಂತಹ ಒಂದು ಯಾತ್ರೆಯನ್ನು ಮುಂದಿಟ್ಕೊಂಡು ಅದನ್ನು ಕಾಪಿ ಮಾಡೋಕ್ಕೆ ಹೋಗಿದ್ದಾರೆ. ಮತ್ತು ನಮ್ಮ DK ಶಿವಕುಮಾರ್ ಅವರು ಮೇಕೆದಾಟು ಯೋಜನೆದು ಒಂದು ಇದರಿಂದ ಮೇಕೆದಾಟು ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿದ್ರು. ಆವಾಗ ಆ ಪಾದಯಾತ್ರೆ ಮಾಡೋಕ್ಕೂ ಕೂಡ ಕೇಸ್ಗಳು ಹಾಕಿಸಿದ್ರು, ಕೊರೋನಾ ಅಂತ ಹೇಳ್ಬಿಟ್ಟು, ಲಾಕ್ಡೌನ್ ಅಂತ ಹೇಳ್ಬಿಟ್ಟು. ಆದರೆ ಇವ್ರನ್ನ ಕಾಪಿ ಮಾಡೋಕ್ಕೆ ಹೋಗಿ ಇವ್ರು ಮಾಡ್ತಾ ಇರೋದು ಭ್ರಷ್ಟರಿಗೋಸ್ಕರ, ಭ್ರಷ್ಟರೇ ಪಾದಯಾತ್ರೆ ಮಾಡೋ ಥರ ಇದೆ. ಯಾಕೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಅಂತೇಳಿ ನಾವೇನು ನಮ್ಮ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಆಳ್ತಾ ಇದ್ದೀವೋ, ಇವರು ಭ್ರಷ್ಟರಿಗೋಸ್ಕರ, ಭ್ರಷ್ಟರೇ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇವರ ಇತಿಹಾಸ ಏನು? ಇವ್ರಿಗೆ ಅಧಿಕಾರ ಕೊಟ್ಟಾಗ ಯಾವ ರೀತಿ ಅಧಿಕಾರ ಮಾಡಿದ್ದಾರೆ? ಪ್ರತಿಯೊಂದರೂ ಗೋಲ್ಮಾಲು, ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇತ್ತು. ಇವರಿಬ್ಬರು ನಮ್ಮ DK ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಣ್ಣವರು ಸುಭಿಕ್ಷವಾಗಿ ಜನತೆಗೆ, ಬಡವರಿಗೆ, ದೀನ ದಲಿತರಿಗೆ ಹೊಸ ಯೋಜನೆಗಳನ್ನು ತಂದು, ಗ್ಯಾರಂಟಿಗಳನ್ನು ತಂದು, ಅವರಿಗೆ ಫಲಾನುಭವಿಗಳನ್ನಾಗಿ ಮಾಡಿ, ಇವಾಗ ಶಕ್ತಿ ಯೋಜನೆ ಇಡೀ ಮಹಿಳೆಯರು ಎಷ್ಟು ಸುಭಿಕ್ಷವಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಪ್ರಯಾಣ ಬೆಳೆಸ್ತಾ ಇದ್ದಾರೆ, ಅದು ಫ್ರೀಯಾಗಿ. ಇಂತಹ ಯೋಜನೆ ಯಾವುದಾದ್ರೂ BJP ಸರ್ಕಾರ ಮತ್ತು JDS ಕೊಟ್ಟಿದ್ದಾರಾ? ಇಲ್ಲ. ಮತ್ತು ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಮಗೆ ಎಲ್ರಿಗೂ ನಮಗೆ 2000 ಬರ್ತಾ ಇದೆ, ಪ್ರತಿಯೊಂದು ಮಹಿಳೆಯರಿಗೂ ಕೂಡ, ಬಡವರಿಗೆ. ಮತ್ತು ಈ ದಿನ ಉಚಿತವಾಗಿ ವಿದ್ಯುತ್ತನ್ನು 200 ಯೂನಿಟ್ ವಿದ್ಯುತ್ತನ್ನು ಪಡೀತಾ ಇದ್ದೀವಿ. ಎಲ್ಲರೂ ಇಂತಹ ಯೋಜನೆಗಳನ್ನು ಅವ್ರು ಯಾರಾದರೂ ಕೊಟ್ಟಿದ್ರಾ? ಇಂತಹ ಅನೇಕ ಯೋಜನೆಗಳನ್ನು, ಮತ್ತು ಯುವ ನಿಧಿ ಆಗಿರ್ಬೋದು, ಮತ್ತು ಇಂಥ ಅಪಂಚ ಗ್ಯಾರಂಟಿಗಳನ್ನು ಕೊಟ್ಟು ನಮಗೆ ಸುಭಿಕ್ಷವಾಗಿ ರಾಜ್ಯವನ್ನು ಆಳ್ತಾ ಇದ್ದಾರೆ. ಜನಗಳಿಂದ ಆಯ್ಕೆ ಮಾಡಿದ್ದಾರೆ. ಇಂಥವನ್ನ ಬೀಳಿಸೋದಕ್ಕೆ ಷಡ್ಯಂತ್ರ ಮೇಲೆ ಷಡ್ಯಂತ್ರ ಮಾಡಿ ಸಿದ್ದರಾಮಣ್ಣ ಅವರು ರಾಜೀನಾಮೆ ಕೊಡಬೇಕು. ಯಾಕೆ ಕೊಡಬೇಕು? ಇಂತಹ ಒಂದು ಪಕ್ಷಾತೀತ, ಜಾತ್ಯತೀತ ನಾಯಕ ನಿಮ್ಗೆ ಸಿಗ್ತಾರಾ? BJPಯಲ್ಲಾಗಲಿ JDSಯಲ್ಲಾಗಲಿ ಇಂತಹ ನಾಯಕರನ್ನು ನೀವು ಬೀಳಿಸೋದಕ್ಕೆ ಹುನ್ನಾರ ಮಾಡ್ತಾ ಇದ್ದೀರಲ್ಲ, ಇದು ಪಾದಯಾತ್ರೆನಾ? ಇದು ಪಾದಯಾತ್ರೆ ಅಲ್ಲ. ನಿಮ್ಮ ಒಂದು ಭ್ರಷ್ಟಾಚಾರವನ್ನು ಇಡೀ ರಾಜ್ಯಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ತೋರಿಸ್ಕೊಡ್ತಾ ಇದೆ. ಈಗಾಗಲೇ ನಿಮ್ಮ ಭ್ರಷ್ಟಾಚಾರ ಇಡೀ ದೇಶಕ್ಕೆ ಗೊತ್ತು. ಯಾವುದರಲ್ಲೂ ನೀವು ಸುಭಿಕ್ಷವಾಗಿ ಜನತೆಗೆ ಒಳ್ಳೆಯ ಯೋಜನೆಗಳನ್ನು ಕೊಟ್ಟಿಲ್ಲ. ಇಂತಹ ಒಂದು ದಿನಗಳಲ್ಲಿ, ಕಷ್ಟ ಸಮಯದಲ್ಲಿ ನೀವು ಸರ್ಕಾರವನ್ನು ಬೀಳ್ಸೋಕೆ ಹೊರಟಿದ್ದೀರಲ್ಲ, ನಿಮ್ಮ ಹಣೆ ಬರಹದಲ್ಲಿ ಬರೆದಿಲ್ಲ. ಯಾವಾಗಲೂ EDಯನ್ನು, ಸರ್ಕಾರಿ ಸಂಸ್ಥೆಗಳನ್ನು ದುರುಪಯೋಗಪಡಿಸ್ಕೊಂಡು ನಮ್ಮ ಕೊರೋನಾ ಸಂಕಷ್ಟದಲ್ಲಿ 40% ಪ್ರತಿಯೊಂದರಲ್ಲೂ ಲೂಟಿ ಮಾಡಿದ್ದೀರಾ. ನಮಗೇನು ಔಷಧಿಗಳಾಗಿರ್ಬೋದು, ಮತ್ತು ಆಕ್ಸಿಜನಲ್ಲಾಗಿರ್ಬೋದು, ಎಲ್ಲದರಲ್ಲೂ ಒಬ್ಬೊಬ್ರದ್ದು ಒಂದೊಂದು ಕತೆ. ನೀವೇನು ರಾಜ್ಯಭಾರ ಮಾಡ್ತಾ ಇದ್ದೀರೋ, ಮೊದಲು ರಾಜ್ಯಕ್ಕೆ ಆಡಲು ಕೊಟ್ಟಿದ್ದಾಗ ನಿಮ್ಮದು ಬರೀ ನೀವು MLAಗಳನ್ನು ಕೊಂಡ್ಕೊಳ್ಳೋದು, ಬೇರೆ ರಾಜ್ಯಗಳಲ್ಲಿ ಇಡೋದು, ಇದೇ ಆಗ್ತಾ ಇತ್ತು. ಇವಾಗ ಏನು ನಡೀತಾ ಇದೆ? ಸುಭಿಕ್ಷವಾಗಿ ರಾಜ್ಯ ನಡೀತಾ ಇದೆ. ಅದನ್ನು ನೀವು ತಡೆಯೋಕ್ಕೆ ಹೋಗಬೇಡ್ರಿ. ನಿಮ್ಮ ಭ್ರಷ್ಟಾಚಾರಗಳನ್ನು ಮುಚ್ಚೋದಕ್ಕೆ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾ ಇರೋಂತಹ ಒಳ್ಳೆ ಕೆಲಸಗಳನ್ನು ನೀವು ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ಪಾದಯಾತ್ರೆ ನಿಮ್ಮ ಒಂದು ವೈಯಕ್ತಿಕ ಭ್ರಷ್ಟಾಚಾರವನ್ನು ಮುಚ್ಚಿಸೋದಕ್ಕೆ ಮಾಡ್ತಾ ಇರೋ ಹುನ್ನಾರ. ಯಾಕೆಂದರೆ ಕೇಂದ್ರದ್ದು ಇದು ನಿಮ್ಮ ಸ್ವಂತದ್ದಲ್ಲ, ಕೇಂದ್ರದಿಂದ ಆದೇಶ ಆಗಿದೆ, ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಮುಖ್ಯವಾಗಿ ನಮ್ಮ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಮತ್ತು ಅನ್ನಭಾಗ್ಯದ ಯೋಜನೆಗಳು ಪ್ರತಿಯೊಬ್ಬರಿಗೂ ಪೂರಕವಾಗಿ ಸುಭಿಕ್ಷವಾಗಿ ನಡೀತಾ ಇರೋಂಥ ರಾಜ್ಯ ಸರ್ಕಾರ. ದೇವರಾಜ ಅರಸು ನಂತರ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಸಿದ್ದರಾಮಣ್ಣನವರು ಇವತ್ತು ರಾಜ್ಯವನ್ನು ಆಳ್ತಾ ಇದ್ದಾರೆ, ಸುಭಿಕ್ಷವಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಉದ್ಯೋಗ ಮತ್ತು ಎಲ್ಲ ಒಂದು ರೀತಿಯ ನಮ್ಮ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಅಂಥವ್ರು ನೀವು ಬೀಳಿಸೋದಕ್ಕೆ ರಾಜೀನಾಮೆ ಕೊಡಬೇಕು ಅಂದರೆ ನೀವು ಆಯ್ಕೆ ಮಾಡಿದ್ದೀರಿ, ಜನಗಳು ಆಯ್ಕೆ ಮಾಡಿರೋದು ಸ್ವಾಮಿ ಈ ಒಂದು ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು. ಈ ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರ್ಣಗೊಳ್ಳುತ್ತೆ. ಅದು
ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಣ್ಣನವರ ನೇತೃತ್ವದಲ್ಲಿ ಮುಖ್ಯವಾಗಿ ಅನೇಕ ನಮ್ಮ ಲೀಡರ್ಸ್ ಇದ್ದಾರೆ. ರಾಮಲಿಂಗಾರೆಡ್ಡಿಯಿಂದ ಹಿಡಿದು ಡಿ ಕೆ ಸುರೇಶ್ ಅವರು ನಮ್ಮ ಒಂದು ಕ್ಷೇತ್ರದಲ್ಲಿ ಸಂಸದರಾಗಿದ್ದಂಥವ್ರು. ಅವರು ನಂಬರ್ 1 ಸಂಸದರಾಗಿದ್ದರು. ಯಾಕೆ 542 ಸಂಸದರಲ್ಲಿ ನಂಬರ್ 1 ಸಂಸದರಾಗಿದ್ದರು. ಅಂತಹ ಒಂದು ಸಂಸದರನ್ನು ನೀವು ಮೋಸದಿಂದ ಅವ್ರನ್ನ ಸೋಲಿಸಿದ್ದೀರಾ. ಈಗ ನಿಮ್ಮ ಪಾದಯಾತ್ರೆ ಮಾಡ್ತಿದ್ದೀರಲ್ಲ, ಏನು JDS BJP ಅವರು, ಇವ್ರು ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಿಮಗೆ ಅಧಿಕಾರ ಇದ್ದಾಗ ನಿಮ್ಮ ಭ್ರಷ್ಟಾಚಾರ ಎಷ್ಟಿತ್ತು, ನೀವೆಲ್ಲ ಶ್ರೀಮಂತರ. ನಿಮ್ಮ ಒಂದು ಮಂತ್ರಿಮಂಡಲದಲ್ಲಿ ಎಷ್ಟೆಷ್ಟು ಲಕ್ಷ ಸಾವಿರಾರು ಕೋಟಿಗಳು ಲೂಟಿ ಮಾಡಿದ್ದೀರಾ. ನಿಮ್ಮ ಸ್ವಂತ ದುಡ್ಡು, ಅದು ನಿಮ್ಗೆ ಸ್ವಂತವಾಗಿ ಬಂದಿತ್ತಾ? ನ್ಯಾಯಯುತವಾಗಿ ನೀವು ಸಂಪಾದನೆ ಮಾಡಿದ್ದೀರಾ? ಎಲ್ಲ ದೇಶದ ರಾಜ್ಯದಲ್ಲಿ ಲೂಟಿ ಮಾಡಿರೋಂಥವ್ರೆ ನೀವೆಲ್ಲ. ನೀವು ಇವಾಗೇನು ಪಾದಯಾತ್ರೆ ಮಾಡಿದ್ದೀರಲ್ವಾ, ಅದರಲ್ಲಿ ಯಾರಾದರೂ ಒಬ್ಬರು ಪ್ರಾಮಾಣಿಕರಿದ್ದರೆ ತೋರಿಸ್ಬಿಡ್ರಿ, ಆಮೇಲೆ ಮಾತಾಡೋಣ. ಸರ್ಕಾರ ಬಿಡಿಸ್ರಂತೆ. ಇದನ್ನು ನಾನು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಕಟ್ಟಿ ಬೆಳೆಸಿರೋಂಥ ಪಕ್ಷ. ಒಂದು ಉತ್ತಮವಾದ ಅಡಿಪಾಯವನ್ನು ಹಾಕಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ 5 ವರ್ಷ ಸುಭಿಕ್ಷವಾಗಿ ಈ ರಾಜ್ಯವನ್ನು ಮುನ್ನಡೆಸ್ತಾರೆ. ಇದು ನಮ್ಮ ಒಂದು ಭರವಸೆ. ನಮ್ಮ ಜನತೆಗೆ ಯಾವುದೇ ನೀವು ಅಹಿತಕರ ಯೋಚನೆಗಳಿಗೆ ನೀವು ಎಡೆ ಮಾಡಿಕೊಡ್ಬಾರ್ದು. ನಿಮ್ಮ ಪಾದಯಾತ್ರೆ ಭ್ರಷ್ಟರನ್ನ ಉಳಿಸೋದಕ್ಕೋಸ್ಕರ ಅಂತ ನಾನು ಹೇಳ್ತಾ ಇದ್ದೀನಿ.